ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮನಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮದ ಇಂದಿನ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಮಯದ ನಿರ್ವಹಣೆ, ಆರ್ಥಿಕವಾದಂತಹ ಒಂದು ಇನ್ಕಮ್ ಅಥವಾ ಆದಾಯದ ನಿರ್ವಹಣೆ ಹೇಗೆ ಅಂತ ತಿಳಿಸ್ಕೊಡುವಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ತಂತ್ರಜ್ಞಾನ, ಅದರಲ್ಲೂ ವಿಶೇಷತರವಾಗಿ ಕೃತಕ ಬುದ್ಧಿಮತ್ತೆ ಇಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಒಂದು ಗಮನಕ್ಕೆ ಗ್ರಾಸವಾಗಿರುವಂತಹ ಒಂದು ಚಿಂತನೆ. ಕೃತಕ ಬುದ್ಧಿಮತ್ತೆ, ಅದರಲ್ಲೂ ಅಂತರ್ಜಾಲ ಇದೊಂದು ಇಂದ್ರಜಾಲವಿದ್ದ ಹಾಗೆ. ಇಲ್ಲಿ ಸಾಕಷ್ಟು ಇಲ್ಯೂಷನ್ಸ್ಗೆ ನಾವೆಲ್ಲರೂ ಕೂಡ ವಶರಾಗಿ ಹೋಗ್ತೀವಿ. ಇಂಥ ಸಮಯದಲ್ಲಿ ಅಂತರ್ಜಾಲದಲ್ಲಿ ಇರುವಂತಹ ಸಾಮಾಜಿಕ ಜಾಲತಾಣಗಳು, ಇನ್ಸ್ಟಾಗ್ರಾಮ್ ಇರಬಹುದು ಅಥವಾ ನಮ್ಮ ಫೇಸ್ಬುಕ್ ಇರಬಹುದು, ಟ್ವಿಟರ್ ಅಕೌಂಟ್ಸ್ ಇರಬಹುದು, ಇದರಲ್ಲಿ ಅನೇಕ ರೀತಿಯಾದಂತಹ ಒಂದಷ್ಟು ಫೇಕ್ ವಿಡಿಯೋಸ್ಗಳು ಬರುತ್ತೆ. ಇದಕ್ಕೆ ನಾವು ಬಲಿಪಶು ಆಗಬಾರ್ದು, ಸೈಬರ್ ಅಪರಾಧಗಳಿಗೆ ನಾವು ತುತ್ತಾಗಬಾರ್ದು ಅಂದ್ರೆ ನಾವು ಏನನ್ನ ಜಾಗ್ರತೆ ವಹಿಸಬೇಕು? ಇದರಲ್ಲಿ ಬರೋದೆಲ್ಲ ನಿಜವಾ ಅಥವಾ ಇದು ಕೇವಲ ಒಂದು ಮಹೇಂದ್ರ ಜಾಲದಂತೆಯಾ? ಹೇಗೆ ಈ ಬಗ್ಗೆ ತಿಳ್ಕೊಳ್ಳೋದು? ಯಾಕಂದ್ರೆ ಎಷ್ಟೋ ಸೆಲೆಬ್ರಿಟೀಸ್ ಇದರಲ್ಲಿ ಮಾತನಾಡ್ತಾರೆ, ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ತಾರೆ. ಮಾತನಾಡದೇ ಇರೋದು ಕೂಡ ಇದ್ದ ಹಾಗೆ ಕಾಣುವಂತಹ ಒಂದಷ್ಟು ಡೀಪ್ ಫೇಕ್ ವಿಡಿಯೋಸ್ಗಳು ಸ್ಕ್ಯಾಮ್ ಆಗಿ ಪರಿವರ್ತಿತಗೊಳ್ತಿದೆ. ಈ ಕುರಿತಾಗಿ ಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮ ಇಂದಿನ ಸಂಚಿಕೆಯದಾಗಿದೆ. ಮಾಹಿತಿ ಮಾರ್ಗದರ್ಶನಕ್ಕಾಗಿ ಎಂದಿನಂತೆ ನಮ್ಮೊಂದಿಗೆ ಬಿಸ್ನೆಸ್ ಮೆಂಟರ್ ಹಾಗೂ ಸಕ್ಸಸ್ ಕೋಚ್ ಡಾಕ್ಟರ್ ಭರತ್ ಚಂದ್ರ ಅವರು ಆಗಮಿಸಿದ್ದಾರೆ. ಬನ್ನಿ ಈ ಒಂದು ಕೃತಕ ಬುದ್ಧಿಮತ್ತೆಯ ಪೂರ್ವಾಪರಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಸೆಲೆಬ್ರಿಟೀಸ್ಗಳು ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡೋ ಟ್ರೆಂಡು ಮೊದಲಿನಿಂದ ಇಂದಿನವರೆಗೂ ಹಾಗೆ ನಡ್ಕೊಂಡು ಬರ್ತಿದೆ. ಎಷ್ಟೋ ವಿಷಯಗಳು ನೋಡ್ತೀವಿ, ಇದ್ರೂ ಇಲ್ಲದ ಹಾಗೆ ಕಾಣುತ್ತೆ, ಇಲ್ಲದಿದ್ರೂ ಇರುವ ಹಾಗೆ ಕಾಣುತ್ತೆ. ಹೇಗೆ ಗೊತ್ತಾಗತ್ತೆ? ಅದಕ್ಕೆ ಇವತ್ತಿನ ಶೀರ್ಷಿಕೆಯನ್ನು ನಾನು ಹೀಗೆ ಹೇಳಿದ್ದೇನೆ, ಜಾಗ್ರತೆ. ಸ್ವತಃ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ರು ಹಣ ಹುಡಬೇಡಿ ಅಂತ. ಯಾಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅಂತಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗದೆ ಇರ್ಬೋದು. ಇದಕ್ಕೆ ಬೇಕಾದಷ್ಟು ಅನುಕೂಲತೆಗಳಿದ್ದಾವೆ, ಅನಾನುಕೂಲತೆಗಳು ಬೇಕಾದಷ್ಟಿದ್ದಾವೆ. AI ಬಂದದ್ದು ನಮ್ಮ ಜೀವನವನ್ನು ಆದಷ್ಟು ಸಲೀಸಾಗಿ ನಡೆಸಲಿಕ್ಕೆ ಆಗಬೇಕು ಅನ್ನೋ ಉದ್ದೇಶದಿಂದ. ಆದರೆ ಇವತ್ತು ಬಹಳಷ್ಟು ಖದೀಮರು, ಸ್ಕ್ಯಾಮ್ಸ್ಟರ್ಸು ಅದನ್ನು ಜನರಿಗೆ ಮೋಸ ಮಾಡಲಿಕ್ಕೆ ಕೂಡ ದೊಡ್ಡ ಮಟ್ಟಿನಲ್ಲಿ ಬಳಸ್ತಾ ಇದ್ದಾರೆ. ನೀವು ಸೋಷಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಂದು ಇಂತಹ ಷೇರುಗಳನ್ನು ತೆಗೆದುಕೊಳ್ಳಿ, ಇಂತಹ ಸಲಹೆಗಳನ್ನು ತೆಗೆದುಕೊಳ್ಳಿ ಅಂತ ನೀವು ಹೇಳ್ತಾರೆ. ನೀವೇನು ತಿಳ್ಕೊತೀರಿ? ಇದು ಅವರೇ ಹೇಳಿದಂಥ ಮಾತು. ಮತ್ತು ನಿಮಗೆ ಯಾವ ಥರದ ಡೌಟು ಬರೋದಿಲ್ಲ. ಲಿಪ್ ಸಿಂಕಿಂಗ್ ಚೆನ್ನಾಗಿರುತ್ತೆ, ಮತ್ತು ಮಾತನಾಡುವಾಗ ಸರಿಯಾಗಿ ಮಾತಾಡಿದ್ದಾರೆ ಅನಿಸುತ್ತೆ, ಮತ್ತು ಫೋಟೋದಲ್ಲಿ ಕೂಡ ಯಾವ ವ್ಯತ್ಯಾಸವೂ ಕಾಣಿಸೋದಿಲ್ಲ. ಧ್ವನಿಯಿಂದ ಹಿಡಿದು ದಾಟಿಯವರೆಗೆ ಎಲ್ಲವೂ ಹಾಗೆ ಇರುತ್ತೆ. ಇದನ್ನೇ ಮೋಸಗಾರರು ಅವರ ದೊಡ್ಡ ತಂತ್ರವಾಗಿ ಬಳಸ್ಕೊತಾ ಇದ್ದಾರೆ. ನೀವು ನೋಡಿರ್ಬೋದು, ನಾರಾಯಣ ಮೂರ್ತಿಯವ್ರದ್ದು ಒಂದು ವಿಡಿಯೋ ಬರ್ತಾ ಇತ್ತು. ಮತ್ತು ನಾರಾಯಣ ಮೂರ್ತಿಯವ್ರು ಹೇಳ್ತಿದ್ರು, ಈ ಕೆಳಕಂಡ ಹೂಡಿಕೆಯನ್ನು ಮಾಡಿ ನೀವು ತಿಂಗಳು ಇಷ್ಟು ಗ್ಯಾರಂಟಿಯಾಗಿ ಬರುತ್ತೆ, ಅದು ಒಂದು ಸ್ಮಾಲ್ ಅಮೌಂಟು, ಸಮ್ 15-20,000 ರುಪೀಸ್ ಹಾಕಿ ತಿಂಗಳಿಗೆ 11,000 ನಿಮಗೆ ಗ್ಯಾರಂಟಿಯಾಗಿ ಬರುತ್ತೆ, ನಾಳೆಯಿಂದನೇ ಪ್ರಾರಂಭ ಮಾಡಿ ಅಂತ. ಹೌದು. ಅದಾದಮೇಲೆ ಬಹಳಷ್ಟು ಜನ ಅದಕ್ಕೆ ಬಲಿಪಶುವಾದ ಮೇಲೆ ನಾರಾಯಣ ಮೂರ್ತಿಯವರೇ ಒಂದು ಹೇಳಿಕೆ ಕೊಟ್ಟರು, ನಾನು ಈ ಥರ ಯಾವ ವಿಡಿಯೋನು ಮಾಡಿಲ್ಲ. ಅದೇ ಸಂದರ್ಭದಲ್ಲಿ ನಂದನ್ ನೀಲ್ಕೇನಿಯವರು ಮಾಡಿದಂಥ ವಿಡಿಯೋ, ಪಕ್ಕದಲ್ಲಿ ಒಂದು TV ರಿಪೋರ್ಟ್ರು, ಆ್ಯಂಕರ್ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಿದ್ದ ಹಾಗೆ ಅವರು ಇಂತಹ ಪರ್ಟಿಕ್ಯುಲರ್ ಅಮೌಂಟನ್ನು ಹಾಕಿ ನಿಮಗೆ ತಿಂಗಳಿಗೆ ಎಷ್ಟು ಬರುತ್ತೆ ಅಂತ ಹೇಳುವಂಥ ವಿಡಿಯೋ ಕೂಡ ಎಲ್ಲ ಕಡೆ ವೈರಲ್ ಆಯಿತು. ಅದಾದಮೇಲೆ ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರ ವಿಡಿಯೋ ಕೂಡ ಬಂತು, ಮೈ ಫೈನಾನ್ಷಿಯಲ್ ಪ್ರಾಜೆಕ್ಟ್ ಫಾರ್ ಇಂಡಿಯನ್ಸ್ ಅಂತ ಬಂತು. ಬಹಳಷ್ಟು ಜನ ಅದನ್ನು ನೋಡಿ ಹಿಂದೆ ಮುಂದೆ ಯಾವುದನ್ನು ಯೋಚಿಸದೆ ಹಣವನ್ನು ಹಾಕಿದ್ದನ್ನು ನಾನು ನೋಡಿದ್ದೇನೆ. ನಮಗೆ ಬೇಕಾದಷ್ಟು ಕಮೆಂಟ್ಗಳು ಯೂಟ್ಯೂಬ್ನಲ್ಲಿ, ಇಮೇಲಲ್ಲಿ ಬರಲಿಕ್ಕೆ ಶುರುವಾಯಿತು. ಸುಮಾರು ಜನ ನಮ್ಮ ಸ್ನೇಹಿತರು, ಭಾಳ ಬುದ್ಧಿವಂತರು, ಅವರು ಕೂಡ ಹಾಕಿದ್ರು, ಡಾಕ್ಟರ್ ಭರತ್ ಚಂದ್ರ, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ, ಅದರಿಂದ ಬಹುಶಃ ಇದು ನಿಜ ಇರಬೇಕು, ನಾನು ಹಣವನ್ನು ಹಾಕ್ತೇನೆ. ಇನ್ನೂ ಸುಮಾರು ಜನ ಫೇಸ್ಬುಕ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಲಿಕ್ಕೆ ಶುರು ಮಾಡಿದ್ರು. ಇನ್ಸ್ಟಾಗ್ರಾಮಲ್ಲಿ
ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೆ ಶುರು ಮಾಡಿದ್ರು, ಅದನ್ನ ಪ್ರಮೋಟ್ ಮಾಡಿದ್ರು, ಅದನ್ನ ವೈರಲ್ ಮಾಡಿದ್ರು. ಆಮೇಲೆ ನಿರ್ಮಲಾ ಸೀತಾರಾಮನ್ ಹೇಳಿದಾಗೆ, ನಾರಾಯಣ್ ಮೂರ್ತಿ ಹೇಳಿದಾಗೆ, ಮುಖೇಶ್ ಅಂಬಾನಿ ಹೇಳಿದಾಗೆ, ನಂದನ್ ನೀಲ್ಕೇನ್ ಹೇಳಿದಾಗೆ, ಫಿಲ್ಮ್ ಸ್ಟಾರ್ಗಳು ಹೇಳಿದಾಗೆ ಮಾಡ್ಕೊಂಡೋದ್ರು. ಹಾಗಾಗಿ ಏನಾಯಿತು, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಒಂದು ವರದಾನದ ಬದಲಾಗಿ ಶಾಪವಾಗಿ ನಮಗೆ ಈಗ ಸದ್ಯಕ್ಕೆ ತೋರ್ತಾ ಇದೆ. ಇದು ಜನರನ್ನು ಮೋಸಗೊಳಿಸಲಿಕ್ಕೆ ಒಂದು ಹೊಸ ತಂತ್ರ. ಆದ್ದರಿಂದ ಆದಷ್ಟು ನಾವು ಇದರಿಂದ ದೂರ ಇರಬೇಕು. ಹೇಗೆ ಗೊತ್ತಾಗತ್ತೆ? ಅದ್ರ ಬಗ್ಗೆ ಡೀಟೇಲ್ ಆಗಿ ಬರ್ತೇನೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಇಂತಹ ಮೋಸಗಾರರು ನಾವೊಂದು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೇವೆ, ನೀವು ಇದರಲ್ಲಿ ಭಾಗಿಯಾಗಿ, ಅಥವಾ ನಾವೊಂದು ಟೆಲಿಗ್ರಾಮ್ ಗ್ರೂಪನ್ನು ಸ್ಟಾರ್ಟ್ ಮಾಡಿದ್ದೇವೆ, ಇದರಲ್ಲಿ ನೀವು ಭಾಗಿಯಾಗಿ ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ. ಜನ ಏನು ತಿಳ್ಕೊತಾರೆ ಅಂತಂದರೆ, ಇವರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ, ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ಷೇರುಗಳನ್ನು ತೆಗೆದುಕೊಳ್ಳಿಕ್ಕೆ ಸಲಹೆಯನ್ನು ಕೊಡಬಹುದು ಮತ್ತು ನನ್ನ ಇನ್ಕಮ್ ಜಾಸ್ತಿ ಆಗ್ಬೋದು, ಪಾರ್ಟ್ ಟೈಮ್ ಇನ್ಕಮನ್ನು ಜಾಸ್ತಿ ಮಾಡಿಕೊಳ್ಳೋಣ ಅನ್ನೋ ಉತ್ಸಾಹದಿಂದ ಈ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಸೇರ್ಕೋತಾರೆ. ಮೊದಲಿಗೆ ಅವ್ರೇನು ಹೇಳ್ತಾರೆ ಅಂತಂದರೆ, ನಾವು ನಿಮಗೆ ಷೇರು ಮಾರುಕಟ್ಟೆ ಬಗೆಗೆ ಒಂದಷ್ಟು ನಾಲೆಜನ್ನು ಕೊಡ್ತಾ ಇದ್ದೇವೆ, ಅದರ ಬಗ್ಗೆ ಕಾರ್ಯಾಗಾರ ನಡೆಸ್ತೇವೆ ಅಂತ ಹೇಳಿ ಒಂದು 5-10 ದಿನದ ಕಾರ್ಯಾಗಾರವನ್ನು ಕೂಡ ನಡೆಸ್ತಾರೆ. ಅದಾದಮೇಲೆ ಒಂದು ದಿನ ಯಾವುದೋ ಒಂದು ಪೆನ್ನಿ ಸ್ಟಾಕ್ ಅಂತ ಬರುತ್ತೆ ಮಾರ್ಕೆಟಲ್ಲಿ. ಪೆನ್ನಿ ಸ್ಟಾಕ್ ಅಂದರೆ 10 ರೂಪಾಯಿ ಒಳಗಿನ ಷೇರುಗಳು, ಸಣ್ಣ ಷೇರು, ಸಣ್ಣ ಮೊತ್ತದ್ದು. ಅವ್ರು ಹೇಳ್ತಾರೆ, ಇಂತಹ ಪರ್ಟಿಕ್ಯುಲರ್ ಶೇರನ್ನು ನೀವು ತಗೊಳ್ಳಿ, 1 ಲಕ್ಷ 2 ಲಕ್ಷ ಶೇರ್ಸ್ ತಗೊಳ್ಳಿ, ಅದು ಇನ್ನೊಂದು 10-15 ದಿವಸದಲ್ಲಿ ಡಬಲ್ ಆಗುತ್ತೆ ಅಥವಾ ಇಷ್ಟು % ಮೇಲಕ್ಕೆ ಹೋಗುತ್ತೆ ಅನ್ನುವಂಥ ಆಶ್ವಾಸನೆಯನ್ನು ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಡ್ತಾರೆ. ಜನ ಹೌದು, ಯಾಕಂದರೆ ಜನರಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ, ಕಡಿಮೆ ಬೆಲೆ ಉಳ್ಳ ಷೇರುಗಳು ಮುಂದೆ ಜಾಸ್ತಿ ಆಗ್ತವೆ, ಜಾಸ್ತಿ ಇರುವ ಷೇರುಗಳು ಸ್ಟ್ಯಾಗ್ನೇಟ್ ಆಗ್ತವೆ. ಅದರಿಂದಾಗಿ ಏನು ಮಾಡ್ತಾರೆ ಅಂತಂದರೆ, ರೆಕಮೆಂಡೇಶನ್ ಬಂದಿದೆ ಅಂತ ಆ ಷೇರುಗಳನ್ನು ಕೊಳ್ತಾರೆ. ಆ ಷೇರುಗಳನ್ನು ಕೊಂಡ ತಕ್ಷಣ ಅದು ಮೇಲಕ್ಕೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಹಾಗೂ 15-20 ದಿವಸದೊಳಗಾಗಿ ಆಲ್ಮೋಸ್ಟು ಡಬಲ್ ಕೂಡ ಆಗ್ಬೋದು. ಇದಕ್ಕೆ ನಾವು ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಅಂತ ಕರಿತೇವೆ. ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್ ಅಂದರೆ, ಈ ಷೇರುಗಳಲ್ಲಿ ಹಣವನ್ನು ಹಾಕಿ ಮೇಲಕ್ಕೆ ಹೋದ್ಮೇಲೆ ಸೇಲ್ ಮಾಡ್ಕೊಳ್ಳಿ. ಈ ರೀತಿ ಈ ವಾಟ್ಸಪ್ಪು ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಳುವ ಮುಂಚೆ ಆ ಪರ್ಟಿಕ್ಯುಲರ್ ಶೇರನ್ನು ದೊಡ್ಡ ಮೊತ್ತದಲ್ಲಿ ಈ ಸ್ಕ್ಯಾಮ್ಸ್ಟರ್ಸು, ಮೋಸಗಾರರು ಈಗಾಗಲೇ ಪರ್ಚೇಸ್ ಮಾಡಿ ಕೂತಿರ್ತಾರೆ. ನೀವು ಯಾವಾಗ ಅವರ ಹೇಳಿಕೆಯಂತೆ, ಅವರ ರೆಕಮೆಂಡೇಶನ್ ಅಂತೆ ಆ ಷೇರುಗಳನ್ನು ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀರೋ, ಅದಕ್ಕೆ ಹೇಳೋದು, ಸಣ್ಣ ಷೇರಿಗೆ ಜಾಸ್ತಿ ಹೂಡಿಕೆದಾರರು ಬಂದಾಗ ಆಟೋಮ್ಯಾಟಿಕ್ಕಾಗಿ ಮೇಲೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ನಿಮ್ಮ ಮನೆಯ ಪಕ್ಕದಲ್ಲಿರುವಂಥ ಒಂದು ಸಣ್ಣ ಲೇಔಟ್ನಲ್ಲಿ ಇಡೀ ಬೆಂಗಳೂರವ್ರು ಬಂದು ಸೈಟ್ಗಳನ್ನು ಖರೀದಿ ಮಾಡಿದ್ರೆ ಯಾವ ರೀತಿ ಸೈಟ್ಗಳ ಬೆಲೆಗಳು ಮೇಲಕ್ಕೆ ಹೋಗ್ತಾವೋ, ಅದೇ ರೀತಿ ಈ ಸಣ್ಣ ಷೇರಿಗೆ ದೊಡ್ಡ ಮೊತ್ತದ ಹಣ ಚೇಸ್ ಮಾಡಬೇಕಾದ್ರೆ ಈ ರೀತಿ ಆ ಪೆನ್ನಿ ಶೇರ್ ಕಂಪನಿಯ ಟೋಟಲ್ ವರ್ತು 6-7 ಕೋಟಿ ಇರ್ಬೋದು. ಯಾವಾಗ ಒಂದು 2-3-4 ಕೋಟಿಯಷ್ಟು ವರ್ತ್ ಆಫ್ ಷೇರುಗಳನ್ನು ಜನಗಳು ಖರೀದಿ ಮಾಡಿದಾಗ ಅದು ಡಬಲ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅದು ಡಬಲ್ ಆದಾಗ ಈ ವ್ಯಕ್ತಿಗಳು ಅದೇನು ದೊಡ್ಡ ಮೊತ್ತದಲ್ಲಿ ಷೇರುಗಳನ್ನು ಮೊದಲೇ ಖರೀದಿ ಮಾಡಿ ಇಟ್ಕೊಂಡಿದ್ರು, ಅದನ್ನು ಡಂಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಸೇಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ನೀವು 5 ರೂಪಾಯಿನೋ 6 ರೂಪಾಯಿನೋ ಖರೀದಿ ಮಾಡಿದ ಷೇರು ಅವ್ರ ಹತ್ರ ಬಹುಶಃ 2 ಕೋಟಿ 3 ಕೋಟಿ ಶೇರ್ ಇರ್ಬೋದು. 12 ರೂಪಾಯಿ ಹೋದಾಗ ಅವರು ಅದನ್ನು ಸೇಲ್ ಮಾಡಿ ಶುರು ಮಾಡ್ತಾರೆ. ಸೇಲ್ ಮಾಡಿದ ತಕ್ಷಣ ಅದು ಪುನಃ ಮೊದಲೇನು 5 ರೂಪಾಯಿ ಇತ್ತು 6 ರೂಪಾಯಿ ಇತ್ತು ಅದಕ್ಕೆ ಬರುತ್ತೆ, ಕೆಲವೊಮ್ಮೆ 3 ರೂಪಾಯಿ ಬಂದು ಕೂತ್ಕೊಳ್ಳುತ್ತೆ. ಅಲ್ಲಿಗೆ ನಿಮ್ಮ ದುಡ್ಡು ಸ್ಟಕ್ ಆಗಿ ಹೋಗುತ್ತೆ. ಇದಕ್ಕೆ ಹೇಳೋದು ಪಂಪ್ ಆ್ಯಂಡ್ ಡಂಪ್ ಸ್ಕೀಮ್. ಮತ್ತು ಇನ್ನೊಂದು ಹೆಸರಿದೆ ಶೇರ್ ಕಾರ್ನರಿಂಗ್. ಒಂದು ಶೇರನ್ನು ಕಂಟಿನ್ಯೂಸ್ ಆಗಿ ಕಾರ್ನರ್ ಮಾಡೋದು.